ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಫೆಬ್ರವರಿ 2026 1ನೇ ತಾರೀಕಿನಿಂದ ಒಂದು ವಾರ ಭವಿಷ್ಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಹೇಳಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ನೀವು ಯಾವಾಗಲೂ ಒಂದೇ ತರ ಇಂಟ್ರಡಕ್ಷನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಜ್ಯೋತಿಷದ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಜನಗಳಿಗಿದೆ. ಏನಾಗುತ್ತೆ ಅಂತಂದ್ರೆ ಮೋಸ ಹೋಗ್ತಾ ಇದ್ದಾರೆ, ದುಡ್ಡು ಕಳ್ಕೊಳ್ತಾ ಇದ್ದಾರೆ, ತಪ್ಪು ತಪ್ಪು ಭವಿಷ್ಯವಾಣಿಗಳನ್ನ ಪಡಿತಿದ್ದಾರೆ. ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಜ್ಯೋತಿಷ್ಯ ಟೆಕ್ನಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಕೆಲವ್ರು ಹೇಳ್ತಾರೆ, ಸರ್ ನೀವು ಜ್ಯೋತಿಷ್ರಲ್ವಾ, ಯಾವಾಗ ಸಾಯ್ತಾರ ಅಂತ ಗೊತ್ತಾಗತ್ತಾ, ಲಾಟ್ರಿ ನಂಬರ್ ನಿಮಗೆ ಗೊತ್ತಾಗತ್ತಾ, ಎಲೆಕ್ಷನ್ ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತ ಅಂತ ಹೇಳ್ತಿರ್ತಾರೆ. ಜ್ಯೋತಿಷ ಅದನ್ನ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡಿರ್ತಾರೆ. ಇದು ಹೇಗಿದೆ ಅಂತಂದ್ರೆ, ಡಾಕ್ಟರ್ ಆದವನಿಗೆ ಕಾಯಿಲೆನೆ ಬರಬಾರ್ದು ಅನ್ನೋ ತರ ಇರುತ್ತೆ. ಯಾವುದೇ ವ್ಯಕ್ತಿ ಕರ್ಮದಿಂದ ದೂರ ಹೋಗಕ್ ಸಾಧ್ಯ ಇಲ್ಲ, ಒಂದು. ಮತ್ತೆ ಭವಿಷ್ಯವಾಣಿಗಳನ್ನ ಯಾವುದೇ ವ್ಯಕ್ತಿ ಆಗ್ಲಿ, ಜ್ಯೋತಿಷ್ಯಕ್ಕೊಂದು ಲಿಮಿಟೇಷನ್ ಇದೆ. ಲಾಟ್ರಿ ನಂಬರ್ಗಳು, ಯಾಕೆಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೆ ಕರ್ಮಕ್ಕೆ ಅನುಸಾರವಾಗಿ ನಡೆಯೋ ಘಟನೆಗಳನ್ನ, ಮೇನ್ ಪಾಯಿಂಟ್ಸ್ಗಳನ್ನ, ಜೀವನದಲ್ಲಿ ನಡೆಯೋ ಘಟನೆಗಳನ್ನ, ಮೇನ್ ಇವೆಂಟ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಬಿಟ್ರೆ ಹಲವಾರು ವಿಚಾರಗಳಲ್ಲಿ ನಾಳೆ ಏನ್ ನಡುತ್ತೆ, ಈ ಕ್ಷಣಕ್ಕೆ ಏನ್ ನಡೀತೆ, ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಳಕ್ ಆಗಲ್ಲ ಅಂತಲ್ಲ, ತಿಳ್ಕೊಳಕ್ ಬೇಕಾಗಿರುವಂತಹ ಅದರಲ್ಲಿ ರಿಸರ್ಚ್ಗಳಾಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಯಾವುದೇ ಗೌರ್ಮೆಂಟ್ ಇಂದ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಇದಕ್ಕೆ ಸಹಾಯ ಇಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಯೋತಿಷರುಗಳು, KN ರಾವ್ ಅಂತವರು ಸ್ವಂತ ಖರ್ಚಿನಲ್ಲಿ ರಿಸರ್ಚ್ಗಳನ್ನ ಮಾಡಿ ಕೆಲವು ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಭವಿಷ್ಯ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಜ್ಯೋತಿಷ ಟೆಕ್ನಿಕಲ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಜೊತೆಯಲ್ಲಿ ಜ್ಯೋತಿಷ ಹತ್ರ ಹೋದಾಗ ನೀವು ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಹೇಳಿ ನಿಮ್ಮ ಲಗ್ನವನ್ನ ತಿದ್ದಬೇಕಾಗತ್ತೆ. ಸುಮ್ಮನೆ ನಿಮ್ಮ ರಾಶಿ ಮೇಲೆ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮೇಲೆ ಯಾವ ಕಾರಣಕ್ಕೂ ಹೇಳಬಾರ್ದು. ಅದು ಜ್ಯೋತಿಷ ಅಲ್ಲ. ಇದು ಮೊದಲನೇದು. ಎರಡನೇ, ಪರಿಹಾರಗಳನ್ನ ಹೇಳುವಾಗ ಯೂಶುವಲ್ ಆಗಿ ನಾನು ಹೇಳೋ ಹಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನ ಹೇಳ್ಬೇಕು. ಅದ್ರಲ್ಲಿ ನಿಮಗೆ ಬಡವರಿಗೆ ಶ್ರೀಮಂತರಿಗೆ ಅಂತ ಭೇದ ಭಾವ ಯಾವುದಿಲ್ಲ, ಎಲ್ಲರಿಗೂ ಸಿಂಪಲ್ ಪರಿಹಾರಗಳನ್ನ ಹೇಳಿದ್ದಾರೆ. ಈಗ ಮಂತ್ರ ಜಪಗಳು, ದಾನಗಳು, ಆಮೇಲೆ ಇನ್ನು ಸಿಂಪಲ್ ಆಗಿರುವಂತಹ ಸ್ತೋತ್ರಗಳನ್ನು ಹೇಳೋದ್ರಿಂದ ಕೂಡ ಕರ್ಮದಲ್ಲಿ ಬದಲಾವಣೆ ಆಗುತ್ತೆ ಅಂತ ಋಷಿಗಳೇ ಹೇಳಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಇಡೀ ಜೀವನವನ್ನೇ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲದೆ ಇದ್ರು ಸಹ ಕೆಲವು ಘಟನೆಗಳು ಲೈಫಲ್ಲಿ ನ್ಯೂಟ್ರಲ್ ಆಗ್ಬಹುದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಸಮಸ್ಯೆಗಳ ಬಗ್ಗೆ ಎರೆದಿದೆ ತಕ್ಕ ಮಟ್ಟಿಗೆ. ಇಷ್ಟು ನನ್ನ ವಿಷಯಗಳು. ಮೀನ ರಾಶಿ 2026 ಫೆಬ್ರವರಿ 1ನೇ ತಾರೀಕಿನ ನಂತರದಲ್ಲಿ ಈ ಮೀನ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಏನೆಲ್ಲ ಘಟನೆಗಳು ನಡೀಬಹುದು ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡೋದಾದ್ರೆ, ರಾಶಿಯಲ್ಲಿರುವಂತಹ ಶನಿ ಗ್ರಹ ಈಗೇನಿಲ್ಲ. ಸಾಡೆ ಸಾತಿ ಬಗ್ಗೆ ನಾನು ಮಾತಾಡಬೇಕು. ಸಾಡೆ ಸಾತಿ ಬಗ್ಗೆ ಬಹಳಷ್ಟು ಜನ ಭಯ ಪಡ್ತಿರ್ತಾರೆ. ಇದ್ರ ಬಗ್ಗೆ ಒಂದು ರಿಸರ್ಚ್ ಆಗಿದೆ. ಅದು ನಿಮಗೆ ಭಾರತೀಯ ವಿದ್ಯಾಭವನಲ್ಲಿ ಸಾವಿರಾರು ಜಾತಕಗಳನ್ನ ನೋಡಿದ್ದಾರೆ. ಅಲ್ಲಿ ಸಾಡೆ ಸಾತಿ ಅನ್ನೋದು ಎಫೆಕ್ಟ್ ಮಾಡಬೇಕು ಅಂದ್ರೆ ನಿಮಗೆ ಅಷ್ಟಕ ವರ್ಗದಲ್ಲಿ ಪಾಯಿಂಟ್ಸ್ ಆಗಿರ್ಬೋದು, ನಿಮಗೆ ಶನಿ ಗ್ರಹ ಏನು, ಯೋಗ ಕಾರಕನ, ಅಯೋಗ ಕಾರಕನ, ಮಲೆಫಿಕ್ಕ, ಮಾರಕನ, ಅದ್ರ ಮೇಲೆ ನಿಮಗೆ ಚಂದ್ರ ಎಷ್ಟು ಡಿಗ್ರಿಲಿದೆ, ಎಲ್ಲಾದ್ರೂ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಎಫೆಕ್ಟ್ ಆಗತ್ತೆ ಅನ್ನೋದು ಹೇಳ್ಬೇಕೆ ಹೊರತು, ಪ್ರತಿ ತಿಂಗಳು ಪ್ರತಿದಿನ ಗ್ರಹಗಳು ಚೇಂಜ್ ಆಗ್ತಿರತ್ತೆ, ನಾವು ಎಲ್ಲಾ ಗ್ರಹಗಳು ಟ್ರಾನ್ಸಿಟ್ ನಮ್ಮ ಮೇಲೆ ಎಫೆಕ್ಟ್ ಮಾಡಲ್ಲ. ಅದಕ್ಕೂ ಮೀರಿ ಇನ್ನೊಂದೇನಂದ್ರೆ, ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಶನಿ ಗ್ರಹದ ಪ್ರಭಾವ ಕಡಿಮೆ ಆಗುತ್ತೆ. ಇದಕ್ಕಾಗಿ ದೊಡ್ಡ ದೊಡ್ಡ ಪೂಜೆ ಮಾಡಿಸೋಂತ ಅಗತ್ಯ ಏನಿರಲ್ಲ, ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಈ ಶನಿ ಗ್ರಹದಿಂದ ವಿವಾಹ ವಿಳಂಬ ಆಗುತ್ತೆ. ಮದುವೆಗೆ ಪ್ರಯತ್ನ ಮಾಡ್ತಿರ್ತೀರಾ, ಸಂಬಂಧಗಳು ನೋಡ್ತಿರ್ತೀರಾ, ಎಂಗೇಜ್ಮೆಂಟ್ ಆಗ್ಬೋದು ಅಥವಾ ಡಿಲೇ ಆಗ್ಬೋದು, ಮದುವೆನೂ ಡಿಲೇ ಆಗ್ಬೋದು, ನಾನಾ ತರದ. ಒಟ್ಟಿನಲ್ಲಿ ಶನಿಗ್ರಹ ಸ್ಲೋ ಮೂವಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ಯೂಶುವಲ್ ಆಗಿ ಎಲ್ಲಾದ್ರೂ ಕೂಡ ಡಿಲೇನ ನೀವು ನೋಡ್ತೀರಾ. ಆರೋಗ್ಯದಲ್ಲಿ ಎಸ್ಪೆಷಲಿ ಬೆನ್ನುಮೂಳೆ, ಆಮೇಲೆ ಕಾಲುಗೆ ಸಂಬಂಧಪಟ್ಟಂತೆ, ಕಾಲುಗಳಿಗೆ ಎಸ್ಪೆಷಲಿ 12ನೇ ರಾಶಿ ಆಗಿರೋದ್ರಿಂದ, ಈಗ ಕಾಲಚಕ್ರದಲ್ಲಿ ಇದರಲ್ಲಿ ನೋಡಿದಾಗ ಮೀನರಾಶಿ 12ನೇ ರಾಶಿ ಆಗಿರೋದ್ರಿಂದ ಕಾಲುಗಳನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಶನಿಗ್ರಹ ಎಗೇನ್ ನಿಮಗೆ ಕಾಲುಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಬೋನ್ಸ್ ಮಸಲ್ಸ್ ರಿಲೇಟೆಡ್ ಆಗಿರುವಂತ ಇಶ್ಯೂಸ್ಗಳು ಮೀನರಾಶಿಯವರಿಗೆ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಏನ್ ಈ ಮೀನರಾಶಿಗೆ ಸಂಬಂಧಪಟ್ಟಂತೆ 12ನೇ ಮನೆ ರಾಗಿರೋದಂತ ಹಲವಾರು ತರದ ಸಂಚಾರಗಳು, ಓಡಾಟಗಳು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಚತುರ್ಥ ಭಾವ ಬಹಳ ಕ್ಲಿಯರ್ ಆಗಿ ಚೆನ್ನಾಗಿರೋದ್ರಿಂದ ನನಗನ್ಸೋದು ಪ್ರಾಪರ್ಟಿ ಖರೀದಿ, ಪ್ರಾಪರ್ಟಿ ತಗೊಳ್ಳುವಂಥದ್ದು, ಮಾರುವಂಥದ್ದು, ಇದನ್ನ ಲಾಭ ನಿರೀಕ್ಷೆ ಖಂಡಿತವಾಗ್ಲು ಮೀನರಾಶಿಯವರು ಮಾಡಬಹುದು. ಗೃಹ ನಿರ್ಮಾಣಕ್ಕೆ ಪ್ರಯತ್ನ ಮಾಡ್ತಿದ್ರೆ, ನೀವು ಬ್ಯಾಂಕ್ ಲೋನ್ ಅಥವಾ ಇನ್ನೊಂದು ಯಾವ್ದೋ ಪ್ರಯತ್ನ ಮಾಡಿ ಅದು ಅರ್ಧಂಬರ್ಧ ಆಗಿರುತ್ತೆ, ಡಿಲೇ ಆಗಿರುತ್ತೆ, ಅಂತವ್ರು ಕೂಡ ಶುಭ ಸಮಾಚಾರವನ್ನು ಕೇಳ್ತಾರೆ. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿದೆ. ಹೊಸ ಕೋರ್ಸ್ ಜಾಯ್ನ್ ಆಗಿರೋರಿಗೆ ಏಕಾಗ್ರತೆ ಜಾಸ್ತಿ ಆಗ್ಬೋದು.
ಎಕ್ಸ್ಪೆಕ್ಟೆಡ್ ಸ್ಕೋರ್ ನಿಮಗೆ ಸಿಗೋ ಸಾಧ್ಯತೆಗಳು ಇವೆಲ್ಲವೂ ಕೂಡ ಈ ಒಂದು ಮೀನರಾಶಿಯವರಿಗೆ ಇದೆ. ಜೊತೆಯಲ್ಲಿ ಮೀನರಾಶಿಯವರಿಗೆ 11ನೇ ಮನೆ ಬಹಳ ಬಲಿಷ್ಠವಾಗಿ ನನಗೆ ಕಾಣ್ತಿರೋದ್ರಿಂದ ಲಾಭದ ಸಾಧ್ಯತೆ. ಈಗ ನೀವು ಒಂದು ಬಿಸ್ನೆಸ್ ಮಾಡಿರ್ತೀರಾ, ಸಣ್ಣ ವ್ಯಾಪಾರ ಸ್ಟಾರ್ಟ್ ಮಾಡಿರ್ತೀರಾ, ನಿಮಗೆ ಅತಿ ದೊಡ್ಡ ಲಾಭವನ್ನ ಅನ್ಎಕ್ಸ್ಪೆಕ್ಟೆಡ್ ಲೆವೆಲ್ ಅಲ್ಲಿ ಒಂದು ಲಾಭವನ್ನು ಇದು ಸಿಗುವಂತ ಸಾಧ್ಯತೆ ಇದೆ. ಹಾಗೆ ಇಷ್ಟು ವಿಚಾರಗಳು ಆ ಮೀನರಾಶಿಗೆ ಸಂಬಂಧಪಟ್ಟದ್ದು. ನಮಸ್ಕಾರ. ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ನಾನು ಯಾವಾಗಲೂ ಇಂಟ್ರಡಕ್ಷನ್ ಹೇಳ್ತಾ ಇರ್ತೀನಿ, ಜ್ಯೋತಿಷ್ ಹತ್ರ ಹೋಗ್ಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಹೋಗಿ ಅವ್ರ ಬಗ್ಗೆ ಏನು ಓದಿದ್ದಾರೆ ಏನು ಅಂತೇಳಿ. ಸೊ ಇಲ್ಲಿ ಮುಖ್ಯವಾಗಿ ಜಾತಕವನ್ನ ತುಂಬಾ ತರದಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ರಾಶಿ ಚಾರ್ಟ್ ಬೇರೆ, ನವಾಂಶ ಬೇರೆ, ಉದ್ಯೋಗ ನೋಡ್ಬೇಕಾದ್ರೆ ದಶಾಂಶ ನೋಡ್ಬೇಕು. ಇದ್ರ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಹಸ್ತರೇಖೆಗಳು ಅದಕ್ಕೆ ಮ್ಯಾಚ್ ಮಾಡ್ತೀನಿ. ನನ್ನ ಪ್ರಿಡಿಕ್ಷನ್ ಕ್ಲಿಯರ್ ಆಗಿರ್ಲಿ ಅಂದಿಲ್ಲ. ಹಸ್ತರೇಖೆಗಳಲ್ಲಿ ಟೈಮ್ ಪೀರಿಯಡ್, ಜಾತಕದಲ್ಲಿ ಟೈಮ್ ಪೀರಿಯಡ್, ಪ್ರಶ್ನೆ ಶಾಸ್ತ್ರ ನೋಡಿ, ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ಈ ಘಟನೆ ನಡೆಯುತ್ತೆ ಅನ್ನೋದಕ್ಕೆ ನಮಗೆ 90% ನಮಗೆ ಇಂಡಿಕೇಶನ್ ಸಿಗುತ್ತೆ. ಆ ಬಗೆಯಲ್ಲಿ ಸೈಂಟಿಫಿಕ್ ಆಗಿ ಮ್ಯಾಚ್ ಮಾಡ್ಬೇಕು. ಇದನ್ನ ಕೆಲವರು ಜಾತಕನ 10 ನಿಮಿಷದಲ್ಲೇ ಇಡೀ ಮನೆಯವರೆಲ್ಲ ಹೇಳ್ತಿರ್ತಾರೆ. ಅದನ್ನ ಯಾವ ಕಾರಣಕ್ಕೂ ನಂಬಬೇಡಿ. ಜಾತಕ ನೋಡೋಕೆ ಟೈಮ್ ಹಿಡಿಯುತ್ತೆ. ಅದು ಟೈಮ್ಗೆ ಆ ತಾಳ್ಮೆ ಕೇಳೋರ್ಗೂ ಇರಬೇಕು. ಜ್ಯೋತಿಷಿಗೆ ನೀವು ಟೈಮ್ ಕೊಡಬೇಕು. ನನಗೆ ಹೇಳ್ತಿರ್ತಾರೆ, ಸರ್ ನೀವು ಇಷ್ಟೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀರಾ, ನಿಮಗೆ ತುಂಬಾ ದುಡ್ಡು ಸಿಗಲಿ ಅಂತ ನೀವು ಮಾಡ್ತಿದ್ದೀರಾ ಅಂತಾರೆ. ನಾನು ಒಂದ್ ದಿನಕ್ಕೆ ಒಂದು 10 ಜನಕ್ಕೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಭಾರತದಲ್ಲಿರೋ ಜನಸಂಖ್ಯೆ ಎಷ್ಟು, ನಾನು ಎಲ್ರಿಗೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಇದೇನಂದ್ರೆ ನಾವು ಲಿಮಿಟೆಡ್ ಜನಗಳಿಗೆ ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡ್ಬೋದು. ಹಾಗಾಗಿ ಇದು ಬಿಸ್ನೆಸ್ ಪರ್ಪಸ್ಸಿಗಲ್ಲ, ಒಂದು ಒಳ್ಳೆಯ ವಿಷಯಗಳು ತಿಳಿಸೋಣ ಅಂತೇಳಿ ಅಷ್ಟೇ. ಇದಕ್ಕೋಸ್ಕರ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿದ್ರೆ ನಿಮಗೆ ಜಾತಕವನ್ನು ಈ ಬಗೆಯಲ್ಲಿ ನೋಡಿ ನಾನು ಮಾತಾಡ್ತೀನಿ. ನಮಸ್ಕಾರ.